this class I am going to explain you the verb tenses. In the last video we came to know that how to use is, am, are, was, were and will be. Similarly in this video I am going to explain how to frame the sentences in the different tenses. My dear students, learning tenses is very important. More or less if you know tenses, if you know how to frame the sentences in different tenses according to the rules, according to the syntaxes, then definitely 80% of your language is okay. ಪ್ರತಿಶತ 80% ನೀವು ಕಲಿತ ಹಾಗೆ ಟೆನ್ಸಸ್ ಅನ್ನ ಹಾಗಾಗಿ ನೀವು ಕಲಿಬೇಕಾಗುತ್ತೆ. ಈಗ ಟೆನ್ಸಸ್ ಅಂದ್ರೆ ಏನು ಅಂತ ನೋಡೋಣ. ಕನ್ನಡದಲ್ಲಿ ಕಾಲಗಳು ಅಂತ ಹೇಳ್ತಾ ಇದ್ವಿ. ಯಾವುದೇ ಒಂದು ಘಟನೆ ನಡೆದ್ರೂ ಕೂಡ ಅದನ್ನ ನಾವು ಒಂದು ವಾಕ್ಯದಲ್ಲಿ ಹೇಳಿದ ಸಂದರ್ಭದಲ್ಲಿ ಆ ವಾಕ್ಯ ಯಾವ ರೀತಿಯಾಗಿರ್ಬೇಕಂದ್ರೆ ಆ ಘಟನೆ ಹಿಂದೆ ನಡೆದಿತ್ತೋ ಅಥವಾ ಈಗ ನಡೀತಾ ಇದೆನೋ ಅಥವಾ ಮುಂದೆ ನಡೆಯುತ್ತೋ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತಾರೆ ಇರಬೇಕು. ಹಾಗೆ ಟೆನ್ಸಸ್ ಅನ್ನ ನಾವು ಆ ನಿಟ್ಟಿನಲ್ಲಿ ಟೆನ್ಸಸ್ಗಳನ್ನ ಅಧ್ಯಯನ ಮಾಡಿದ ಸಂದರ್ಭದಲ್ಲಿ ಸ್ವಲ್ಪ ಬೇಗ ನಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ, ಯಾವುದೇ ಭಾಷೆ ಆಗಿರಬಹುದು. ಸೊ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈಗ ಟೆನ್ಸಸ್ ನೋಡ್ತಾ ಹೋಗೋಣ. ಏನಿದು ಟೆನ್ಸಸ್ ಅಂದ್ರೆ ಕಾಲಗಳು ಅಂತೀರ. ವಾಟ್ ಈಸ್ ಟೆನ್ಸ್? ಟೆನ್ಸ್ ಇಸ್ ಅ ಟೈಮ್ ಆಫ್ ಅನ್ ಆಕ್ಷನ್. ಟೆನ್ಸ್ ಇಸ್ ಅ ಟೈಮ್ ಆಫ್ ಅನ್ ಆಕ್ಷನ್ ಅಂದ್ರೆ ಯಾವುದೇ ಒಂದು ಘಟನೆ ಯಾವಾಗ ನಡೀತು ಅಂತ ಹೇಳೋದೇ ಒಂದು ಕಾಲ ಆಗಿದೆ. ಟೆನ್ಸ್ ಇಸ್ ಅ ಟೈಮ್ ಆಫ್ ಅನ್ ಆಕ್ಷನ್. ಈ ಕಾಲದಲ್ಲಿ ಇನ್ ದಟ್ ಟೆನ್ಸ್ ವಿ ಆರ್ ಹ್ಯಾವಿಂಗ್ 3 different types. They are present tense, past tense and future tense. Present tense, past tense and future tense. What is present tense? What actually the present tense means? What do you mean by present tense? Here present tense is nothing but present tense is a type of tense. Present tense is a type of tense which indicates an action that takes place in the present. ಈಗ ನಡೆಯುವಂತಹ ಘಟನೆಗಳನ್ನ ಕುರಿತು ಹೇಳುವಂತದ್ದೇ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ ನಾವುಗಳು. ವರ್ತಮಾನ ಸಂದರ್ಭದಲ್ಲಿ ನಡೆಯುವಂತಹ ಘಟನೆಗಳನ್ನ ಹೇಗೆ ನಾವು ಹೇಳಬೇಕು, ಹೇಗೆ ಅವುಗಳಿಗೆ ಸಂಬಂಧಪಟ್ಟಂತ ಅಂದ್ರೆ ಘಟನೆಗಳಿಗೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ವಾಕ್ಯಗಳನ್ನ ನಾವು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೋಡ್ತೀವಿ. So what is past tense? Past tense ಅಂತಂದ್ರೆ past tense is a type of tense. Past tense is a type of tense which indicates an action that took place in the past. ಕಳೆದು ಹೋದ ಘಟನೆಗಳನ್ನ ಹೇಳುವುದನ್ನ ನಾವೇನಂತ ಹೇಳ್ತೀವಿ? ಪಾಸ್ಟ್ ಟೆನ್ಸ್ ಅಂತ ಹೇಳ್ತಾ ಇದೀವಿ. ಅಥವಾ ಯಾವ ವಾಕ್ಯಗಳು ಕಳೆದು ಹೋದ ಘಟನೆಗಳನ್ನ ಪ್ರತಿನಿಧಿಸ್ತಾವೋ ಅವುಗಳನ್ನೆಲ್ಲ ನಾವು ಪಾಸ್ಟ್ ಟೆನ್ಸಸ್ ಅಂತ ಹೇಳ್ತಾ ಇದೀವಿ. ಸಿಮಿಲರ್ಲಿ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಅಂದ್ರೆ ಭವಿಷ್ಯ. ಫ್ಯೂಚರ್ ಟೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಫ್ಯೂಚರ್ ಟೆನ್ಸ್ ಇಸ್ ಅ ಟೈಪ್ ಆಫ್ ಟೆನ್ಸ್ ವಿಚ್ ಇಂಡಿಕೇಟ್ಸ್ ಅನ್ ಆಕ್ಷನ್ ದಟ್ ವಿಲ್ ಟೇಕ್ ಪ್ಲೇಸ್ ಇನ್ ದ ಫ್ಯೂಚರ್. ಭವಿಷ್ಯದಲ್ಲಿ ನಡೆಯುವಂತಹ ಘಟನೆಗಳಿಗೆ ಅಥವಾ ಭವಿಷ್ಯದಲ್ಲಿ ನಡೆಯುವಂತಹ ಘಟನೆಗಳನ್ನ ಹೇಗೆ ನಾವು ಸೆಂಟೆನ್ಸ್ ಅಲ್ಲಿ ಹೇಳೋದು ಅನ್ನೋದನ್ನು ನಾವು ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತಾ ಇದೀವಿ. ಓಕೆ, ಮತ್ತೆ ಇವುಗಳಲ್ಲಿ ಅಗೇನ್ ವಿ ಆರ್ ಹ್ಯಾವಿಂಗ್ ಸಬ್ ಕ್ಯಾಟಗರೀಸ್. ದೇ ಆರ್ ಸಿಂಪಲ್. ನೋಡಿ, ಇವುಗಳನ್ನ ಮತ್ತೆ 4 ಸಬ್ ಕ್ಯಾಟಗರಿಯಾಗಿ ನೋಡ್ತಾ ಇದೀವಿ. ಇದನ್ನ ಹೇಳೋದಾದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಗೇನ್ ಮತ್ತೆ 4 ಸಬ್ ಕ್ಯಾಟಗರೀಸ್. ಯಾವ್ಯಾವುದಪ್ಪ ಅಂತಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ತರ. ಅದೇ ತರ ಪಾಸ್ಟ್ ಸಿಂಪಲ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. Similarly, future simple tense, future continuous tense, future perfect tense and future perfect continuous tense. This is how the subcategories can be memorized. So ಹೀಗೆ ನಾವು ನೆನಪಿಟ್ಕೊಳ್ಳಬಹುದಾಗಿದೆ. ಹಾಗಾಗಿ ಈಗ ನಾವು ಪ್ರೆಸೆಂಟ್ ಟೆನ್ಸ್ಗೆ ಹೋಗೋಣ ಬನ್ನಿ. ಪ್ರೆಸೆಂಟ್ ಟೆನ್ಸ್ ಏನಿದು? ಪ್ರೆಸೆಂಟ್ ಟೆನ್ಸ್ ಅಗೇನ್ ಇನ್ ಪ್ರೆಸೆಂಟ್ ಟೆನ್ಸ್ as I said earlier, in present tense we are having the 4 subcategories. They are present simple tense, present continuous tense, present perfect tense and present perfect continuous tense. ಕನ್ನಡದಲ್ಲಿ ವಾಕ್ಯಗಳನ್ನ ನಾನು ಹೇಳ್ತಾ ನೋಡಿ ಯಥಾವತ್ತಾಗಿ ನಮ್ಮ ಭಾವನೆಗಳನ್ನ ಯಥಾವತ್ತಾಗಿ ಪಾದಗಳ ರೂಪದಲ್ಲಿ ವಾಕ್ಯಗಳನ್ನ ರಚನೆ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಇವುಗಳ ಅರ್ಥವನ್ನು ಚೆನ್ನಾಗಿ ತಿಳ್ಕೋಬೇಕು. ಉದಾಹರಣೆ ನೋಡಿ, ನಾನು ಹೋಗುತ್ತೇನೆ, ನಾನು ಹೋಗುತ್ತಾ ಇದ್ದೇನೆ, ನಾನು ಹೋಗಿದ್ದೇನೆ, ನಾನು 3 ವರ್ಷಗಳಿಂದ ಹೋಗ್ತಾ ಇದ್ದೇನೆ. ನೋಡಿ ಎಂಥ ಒಂದು ಹೀಗೆ ವಾಕ್ಯಗಳು ಒಂದಕ್ಕೊಂದಕ್ಕೆ ಎಷ್ಟೊಂದು ವ್ಯತ್ಯಾಸ ಇದೆ ನೋಡಿ. ನೋಡಿ, ಮಳೆ ಬರುತ್ತದೆ, ಮಳೆ ಬರ್ತಾ ಇದೆ, ವ್ಯತ್ಯಾಸ ನೋಡಿ. ಮಳೆ ಬರುತ್ತದೆ, ಮಳೆ ಬರುತ್ತಾ ಇದೆ, ಮಳೆ ಬಂದಿದೆ, ಮಳೆ ಬೆಳಗ್ಗಿಂದ ಬರ್ತಾನೇ ಇದೆ. ವಾಕ್ಯಗಳನ್ನ ರಚನೆ ಮಾಡೋ ಸಂದರ್ಭದಲ್ಲಿ ಇವುಗಳಲ್ಲಿ ಹೇಳೋದು ಹೇಗೆ ಅಂತ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ತೀನಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂದ್ರೆ ವರ್ತಮಾನ ಸಂದರ್ಭದಲ್ಲಿ ಯಾವುದೇ ಘಟನೆಯನ್ನ 4 ವಿಧದಲ್ಲಿ ಹೇಳ್ಬಹುದಾಗಿದೆ ನಾವುಗಳು. ಯಾವುದಾದ್ರೂ ತೆಗೆದುಕೊಳ್ಳಿ. ಈಗ ಉದಾಹರಣೆ, ಒಂದು ವಾಕ್ಯಕ್ಕೂ ಮತ್ತೊಂದು ವಾಕ್ಯಕ್ಕೂ
ಎಷ್ಟು ವ್ಯತ್ಯಾಸ ಇದೆ. ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೀರಾ ನೀವು, ಆದ್ರೂ ವ್ಯತ್ಯಾಸ ಇದೆ. ಈಗ ನೋಡಿ, ನಾನು ಊಟ ಮಾಡುತ್ತೇನೆ. ಊಟ ಮಾಡುತ್ತೇನೆ ಅಂದ್ರೆ ಏನು ಸ್ಟಾರ್ಟ್ ಮಾಡಿಲ್ಲ, ಇನ್ನೇನು ಊಟ ಮಾಡ್ತೀನಿ ಅಂತ ಅರ್ಥ. ಇನ್ನು 4 ವರ್ಷ ಬಿಟ್ಟಲ್ಲ, ಇನ್ನೇನು ಮಾಡ್ತೀನಿ ಅಂತ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾನು ಊಟ ಮಾಡುತ್ತೇನೆ. ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳೋದಾದ್ರೆ ನಾನು ಊಟ ಮಾಡುತ್ತಾ ಇದ್ದೇನೆ ಅಂತಂದ್ರೆ ಆಲ್ರೆಡಿ ಆ ಕೆಲಸ ನಿಮ್ಮಿಂದ ಸ್ಟಾರ್ಟ್ ಆಗಿದೆ ಮತ್ತೆ ಅದು ರನ್ನಿಂಗ್ ಅಲ್ಲಿ ಇದೆ ಅಂತ ಅರ್ಥ. ನಾನು ಊಟ ಮಾಡುತ್ತಿದ್ದೇನೆ, ನಾನು ಊಟ ಮಾಡುತ್ತೇನೆ, ನಾನು ಊಟ ಮಾಡುತ್ತಿದ್ದೇನೆ ಎರಡೂ ಕೂಡ ವರ್ತಮಾನದಲ್ಲೇ ಇದ್ರು, ಎರಡೂ ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರು ಕೂಡ ಮಾಡುತ್ತೇನೆ ಮಾಡುತ್ತಿದ್ದೇನೆ ವ್ಯತ್ಯಾಸ ಇದೆ ಅಲ್ವಾ. ಮೂರನೇ ಬರೋಣ, ನಾನು ಊಟ ಮಾಡಿದ್ದೇನೆ ಅಂದ್ರೆ ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ, ಕೈ ತೊಳ್ಕೊಂಡ್ಬಿಟ್ಟಿದ್ದೀನಿ, ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ ಅಂತ ಅರ್ಥ. ಅದೆಲ್ಲ ಊಟ ಮಾಡ್ತೇನೆ, ಊಟ ಮಾಡ್ತಾ ಇದ್ದೀನಿ, ಊಟ ಮಾಡಿದ್ದೀನಿ. ಆ ಊಟವನ್ನು ಏನಾದರೂ ನೀವುಗಳು ಯಾವಾಗಿಂದ ಊಟ ಮಾಡ್ತಾ ಇದ್ದೀರಾ? ಯಾವಾಗಿಂದ ಊಟ ಮಾಡಿದ್ದೀರಾ ಅಂದ್ರೆ ಹೆಚ್ಚು ಕಡಿಮೆ ನೀವು ಊಟ ಮಾಡ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ? ಚಿಕ್ಕವರಿಂದಾಗಿಂದ ಊಟ ಮಾಡಿದ್ರೆ ಅವಾಗಲಿಂದ ಊಟ ಅಂದ್ರೆ ಭೂತ ಕಾಲದಲ್ಲಿ ಪ್ರಾರಂಭವಾಗಿ ವರ್ತಮಾನ ಕಾಲದಲ್ಲಿಯೂ ಕೂಡ ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು. ಅದನ್ನ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತಾ ಇದೀವಿ, ಹೌದಲ್ವಾ? ಸುಮಾರು ನಾನು 4 ವರ್ಷದವನಾಗಿದ್ದಾಗಿಂದನೂ ಕೂಡ ಊಟ ಮಾಡ್ತಾನೆ ಇದ್ದೀನಿ ಅಂತ ಅರ್ಥ. ಅಂದ್ರೆ 4 ವರ್ಷದಿಂದ ಅಂತಂದ್ರೆ ಬೇರೆ ಏನು ಕೆಲಸ ಮಾಡಿಲ್ಲ ಅಂತ ಅಲ್ಲ, ಊಟ ಮಾಡಿದ್ರೆ ಡೈಲಿ 3 ಹೊತ್ತು ಊಟ ಮಾಡ್ತಾ ಇದ್ದೀನಿ. ಹುಟ್ಟಿದಾಗಿಂದ 3 ವರ್ಷದವನಿದ್ದಾಗಿನಿಂದ ಊಟ ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತೀನಿ ಅಂತ ಆ ತರದ ಅರ್ಥ. ಓಕೆನಾ? ಭೂತ ಕಾಲದಲ್ಲಿ ಪ್ರಾರಂಭವಾಗಿ ವರ್ತಮಾನ ಕಾಲದಲ್ಲಿಯೂ ನಿರಂತರವಾಗಿ ನಡೀತಾ ಇರ್ತದೆ, ಅದಲ್ಲ? ಈ ತರ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಹಾಗಾದ್ರೆ ವಾಕ್ಯಗಳನ್ನ ರಚನೆ ಮಾಡೋದು ಹೇಗೆ ಅಂತ ನೋಡೋಣ. ಇವನ್ನ ನೋಡೋಣ. ಕಂಟಿನ್ಯೂಸ್ ಟೆನ್ಸ್, ಪರ್ಫೆಕ್ಟ್ ಟೆನ್ಸ್ ಬಿಟ್ಬಿಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ವಾಕ್ಯಗಳನ್ನ ರಚನೆ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ತರಗತಿಯಲ್ಲಿ ನೋಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಕ್ಯಗಳನ್ನ ರಚನೆ ಮಾಡೋದು ಹೇಗೆ ನೋಡಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂತಂದ್ರೆ ಯಾವುದೇ ವಾಕ್ಯ ಕನ್ನಡದಲ್ಲಿ ತಾನೆಯಿಂದ ಎಂಟಾದರೆ, ನೋಡಿ, ತೇನೆಯಿಂದ ಎಂಡಾದರೆ ಅಥವಾ ತೇವೆಯಿಂದ ಎಂಡಾದರೆ, ಯಾವುದೇ ಕನ್ನಡದಲ್ಲಿ ವಾಕ್ಯಗಳು ತೇನೆಯಿಂದ ಎಂಡಾದರೆ, ತೇವೆಯಿಂದ ಎಂದಾದರೆ ಅಥವಾ ತಾರೆಯಿಂದ ಎಂಡಾದರೆ, ತೀರಿಯಿಂದ ಎಂಡಾದರೆ, ತಾನೆಯಿಂದ ಎಂಡಾದರೆ ಅಥವಾ ತಾಳೆಯಿಂದ ಎಂಡಾದರೆ ಆ ವಾಕ್ಯಗಳನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದಾವೆ ಅಂತ ಹೇಳ್ಬೋದಾಗಿದೆ. ಹೆಂಗೆ? ಉದಾಹರಣೆ, ನಾನು ಹೋಗುತ್ತೇನೆ, ನಾವು ಹೋಗುತ್ತೇವೆ, ಅವರು ಹೋಗುತ್ತಾರೆ, ನೀವು ಹೋಗುತ್ತೀರಿ, ಅವನು ಹೋಗುತ್ತಾನೆ, ಅವಳು ಹೋಗುತ್ತಾಳೆ. ಅರ್ಥ ಆಗ್ತಿದೆ ಅಂತ ಹೇಳ್ತೇನೆ. ಆದಷ್ಟು ನಾನು ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಬೇಕು ಅನ್ನುವಂಥದ್ದಾಗಿ. ಐ, ವಿ, ದೇ, ಯು, ಈ, ಶಿ ಮತ್ತೆ ಇಟ್ ಇವುಗಳನ್ನ ಬಳಕೆ ಮಾಡ್ತೀವಿ. ಇವೆಲ್ಲ ಪ್ರೊನೌನ್ಸ್ ಅಲ್ವಾ? ಇವೆಲ್ಲ ಪ್ರೊನೌನ್ಸ್, ಸರ್ವನಾಮಗಳು ಅಂತ ಹೇಳ್ತಾ ಇದ್ವಿ. ಓಕೆ, ನಾನು ಹೋಗುತ್ತೇನೆ, ನಾನು ಹೋಗುತ್ತೇವೆ ಅಂದ್ರೆ ತಪ್ಪಾಗುತ್ತೆ, ನಾನು ಹೋಗುತ್ತಾರೆ ಅಂದ್ರೆ ತಪ್ಪಾಗುತ್ತೆ ಅಲ್ವಾ? ಓಕೆ, ಈಗ ವಾಕ್ಯಗಳನ್ನ ನೋಡೋಣ. ನೋಡಿ, ಐ, ವಿ, ದೇ, ಯು, ಈ, ಶಿ, ಇಟ್ ಗಳನ್ನ ಬಳಕೆ ಮಾಡಿಕೊಂಡು, ಆ ಪ್ರೊನೌನ್ಗಳನ್ನ ಬಳಕೆ ಮಾಡಿಕೊಂಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಕ್ಯಗಳನ್ನ ರಚನೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಬಹಳಷ್ಟು ಸುಲಭ ಇದೆ, ಬಹಳಷ್ಟು ಸಿಂಪಲ್ ಆಗಿದೆ. ಚೆನ್ನಾಗಿ ಅಭ್ಯಾಸ ಮಾಡಿ ಏನ್ ಮಾಡ್ಬೇಕಾಗುತ್ತೆ ಗೊತ್ತಾ? ಅದಕ್ಕೆ ಒಂದು ಸಿಂಟ್ಯಾಕ್ಸ್ ಅಂತ ಹೇಳೋಣ, ಅಂದ್ರೆ ಒಂದು ಫಾರ್ಮುಲಾ ಅಂತ ಹೇಳೋಣ. ಈಗ ಯಾವ ಫಾರ್ಮುಲಾವನ್ನು ನಾವು ಇಲ್ಲಿ ಬಳಕೆ ಮಾಡಬೇಕು? ವಾಟ್ ಈಸ್ ದ ಫಾರ್ಮುಲಾ ದಟ್ ವಿ ನೀಡ್ ಟು use or that we need to follow to frame the sentences in present tense? As I said earlier, present tense is a type of tense which indicates an action that takes place in the present. ಅಂದ್ರೆ ಈಗ ನಡೆಯುವಂತ ಘಟನೆಗಳನ್ನು ಹೇಳೋದು ಹೇಗೆ, ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಡೆಯತಕ್ಕಂಥದ್ದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂತ ಹೇಳಿದ್ರೆ ಸಾರ್ವಕಾಲಿಕ ಸತ್ಯಗಳನ್ನು ಬೇಕಾದ್ರೂ ಹೇಳ್ಬೋದು ನಾವುಗಳು. ಸಾರ್ವಕಾಲಿಕ ಅಂದ್ರೆ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಿ ಎಕ್ಸ್ಪ್ರೆಸ್ ಆಲ್ ಯೂನಿವರ್ಸಲ್ ಟ್ರೂತ್ಸ್. ಸಾರ್ವಕಾಲಿಕ ಸತ್ಯಗಳು ಅದು ಯಾವತ್ತೂ ಬದಲಾವಣೆ ಆಗೋದೇ ಇಲ್ಲ. ಏನು ಹಾಗಾದ್ರೆ ಹಸು ಹಾಲು ಕೊಡುತ್ತದೆ, ಅದು ಬದಲಾವಣೆ ಆಗೋದಿಲ್ಲ. ಇಲ್ಲ ರೀ ಮೊನ್ನೆ ನಮ್ಮ ಹಸು ಮೊಸರು ಕೊಡ್ತೀರಿ ಅಂತ ಹೇಳಕ್ ಬರಲ್ಲ, ಹೌದಲ್ವಾ? ಅದು ಹಾಲೇ ಕೊಡೋದು. ಹಾಗೆ ಸೂರ್ಯ ಎಲ್ಲಿ ಉದಯಿಸ್ತಾನೆ? ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ, ಪಶ್ಚಿಮದಲ್ಲಿ ಮುಳುಗುತ್ತಾನೆ. ಸಾರ್ವಕಾಲಿಕ ಸತ್ಯ ಅದು, ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಇಲ್ಲ ರೀ ನಿನ್ನೆ ದಕ್ಷಿಣದಾಗ ಹುಟ್ಟಿದ್ದ ಕಂಡಿರುತ್ತೆ ಹೇಳಕ್ ಬರಲ್ಲ ನಾವುಗಳು, ಹೌದಲ್ವಾ? ಎಸ್, ಸೂರ್ಯ ಬೆಳಕು ಕೊಡುತ್ತಾನೆ, ಸಾರ್ವಕಾಲಿಕ ಸತ್ಯ. ಇಲ್ಲ ರೀ ಮೊನ್ನೆ ಕತ್ಲು ಕೊಟ್ಟಿದ್ದ ಅಂತ ಹೇಳಕ್ ಬರೋದಿಲ್ಲ, ಹೌದಲ್ವಾ? ಅಂದ್ರೆ ಸಾರ್ವಕಾಲಿಕ ಸತ್ಯಗಳನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಹಾಗಾದ್ರೆ ಸಾರ್ವಕಾಲಿಕ ಸತ್ಯಗಳನ್ನ ಮತ್ತೆ ನಿತ್ಯ ಮಾಡುವಂತ ಕೆಲಸಗಳನ್ನ, ನಾನು ಡೈಲಿ ವಾಕ್ ಹೋಗ್ತೀನಪ್ಪ, ಡೈಲಿ ವಾಕ್ ಹೋಗ್ತೀನಿ, ನಿತ್ಯ ಮಾಡ್ತಕ್ಕಂಥ ಕೆಲಸ. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ, ನಿತ್ಯ ಮಾಡುವಂತ ಕೆಲಸ, ಹೌದಲ್ವಾ? ಓಕೆ, ಇಷ್ಟೇ ನೆನ್ಪಿಟ್ಕೊಳ್ಳಿ. ಕನ್ನಡದಲ್ಲಿ ಯಾವ್ದಾದ್ರು ವಾಕ್ಯಗಳನ್ನ ತೇನೆ, ತೇವೆ, ತಾರೆ, ತೀರಿ, ತಾಳೆ ಮತ್ತೆ ತಾನೆ, ತದೆ ಇಂದ ಎಂಡಾದ್ರೆ ಆ ವಾಕ್ಯಗಳನ್ನ
ನಾವು ಹೇಗೆ ಸೆಂಟೆನ್ಸ್ ಅಲ್ಲಿ ಹೇಳೋದು ಅಂತೇಳಿ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಆದಷ್ಟು ಸುದೀರ್ಘವಾಗಿ ನಾನು ಹೇಳ್ತಾ ಇದ್ದೀನಿ, ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಟ್ಬುಕ್ ಇಟ್ಕೊಂಡು ಅದರಲ್ಲೆಲ್ಲ ಬರ್ಕೊಳ್ತಾ ಹೋಗ್ರಿ. ಓಕೆನಾ? ಸರಿ, ಆಯ್ತು. ಒಂದು ಸಿಂಟ್ಯಾಕ್ಸ್ ನೋಡೋಣ. ಸಬ್ಜೆಕ್ಟ್ ಇರಬೇಕಾಗತ್ತೆ, ವರ್ಬ್ ಇರಬೇಕಾಗುತ್ತೆ, ಮತ್ತೆ ಆಬ್ಜೆಕ್ಟ್ ಇರಬೇಕಾಗುತ್ತೆ. ಗ್ರಾಮರ್ ಸ್ವಲ್ಪ ಕಲೀರಿ, ಮಾತಾಡೋ ಸಂದರ್ಭದಲ್ಲಿ ಗ್ರಾಮರ್ ಬಿಟ್ಟು ಮಾತಾಡೋಣಂತೆ. ಈ ಗ್ರಾಮರ್ ಅಂದ್ರೆ ಒಂಥರ ಅಳಿ ಇದ್ದ ಹಾಗೆ, ಅಳಿ ಮೇಲೆ ರೈಲ್ ಬಿಡಬಹುದು. ಹಾಗಾಗಿ ಅಳಿ ಇದು ನಿಮಗೆ ಏನ್ ಮಾಡ್ತದೆ ಅಂತಂದ್ರೆ, ಇಟ್ ವಿಲ್ ನಾಟ್ ಅಲೋ ಯು ಟು ಮೇಕ್ ಎನಿ ಮಿಸ್ಟೇಕ್ಸ್ ವೆನ್ ಯು ಆರ್ ಮೇಕಿಂಗ್ ಸೆಂಟೆನ್ಸಸ್. ಸೊ ದಿಸ್ ಇಸ್ ದ ರೀಸನ್ ವೈ ಯು ನೀಡ್ ಟು ಲರ್ನ್ ದ ಗ್ರಾಮರ್ ರೂಲ್ಸ್ ಆಲ್ಸೋ. ವೆರಿ ಸಿಂಪಲ್ ರೂಲ್. ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂತಂದ್ರೆ ಏನಪ್ಪಾ ಅಂದ್ರೆ ಐ, ವಿ, ದೇ, ಯು, ಈ, ಶಿ ಇದವಲ್ಲ, ಇವನ್ನ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ವರ್ಬ್ ಅಂತಂದ್ರೆ ಕೆಲಸ. ಆಬ್ಜೆಕ್ಟ್ ಅಂತ ಹೇಳಿದ್ರೆ ಕ್ರಿಯಾ, ಕರ್ತೃ, ಕರ್ಮ ಅಂತ ಹೇಳಿದಿರಲ್ಲ, ಅದನ್ನ ನೋಡೋಣಂತೆ. ಈಗ ಆಬ್ಜೆಕ್ಟ್ ಅನ್ನ ಬಿಡೋಣ ಫಸ್ಟ್. ಓಕೆನಾ? ಈ ಸಬ್ಜೆಕ್ಟ್ ವರ್ಬ್ ಇಷ್ಟು ಹೇಳ್ಬಿಟ್ರೆ ಸಾಕು ಇವ್ರೆ. ಸಬ್ಜೆಕ್ಟ್ ವರ್ಬ್ ಇಷ್ಟು ಬಳಕೆ ಮಾಡ್ಬಿಟ್ರೆ ಒಂದು ವಾಕ್ಯ ರಚನೆ ಆಯ್ತು. ಉದಾಹರಣೆ, ಐ ಅಂದ್ರೆ ನಾನಲ್ವಾ, ಐ. ಯಾವ್ದಾದ್ರು ಒಂದು ಕೆಲಸ ಹೇಳಿ. ಹೋಗುತ್ತೇನೆ ತಗೊಳ್ಳೋಣ. ಎಸ್, ಗೋ. ಐ ಗೋ. ಐ ಗೋ ಅಂದ್ರೆ ನಾನು ಹೋಗುತ್ತೇನೆ ಅಷ್ಟೇ, ವೆರಿ ಸಿಂಪಲ್. ಐ ಗೋ, ನಾನು ಹೋಗುತ್ತೇನೆ. ಈ ಗೋ ಇರೋ ಜಾಗದಲ್ಲಿ ಕಮ್ ಹಾಕಿದ್ರೆ ಐ ಕಮ್ ಅಂದ್ರೆ ನಾನು ಬರುತ್ತೇನೆ. ತೇನೆ ಅಂತ ನೀವು ತಗೊಳ್ಬೇಕು. ಐ ಗೋ, ನಾನು ಹೋಗುತ್ತೇನೆ. ಐ ಕಮ್, ನಾನು ಬರುತ್ತೇನೆ. ಐ ಸಿಟ್, ನಾನು ಕುಳಿತುಕೊಳ್ಳುತ್ತೇನೆ. ಏನಾದ್ರೂ ತಗೊಳ್ಳಿ, ಐ ಮುಂದೆ ನೀವು ಯಾವ ಒಂದು ಕ್ರಿಯಾಪದವನ್ನು ಹಾಕ್ತಿರೋ ಆ ವಾಕ್ಯ ರಚನೆ ಆಗುತ್ತೆ ಅಂತ ಹೇಳಿ. ಹೌದಲ್ವಾ? ಐ ಟಾಕ್ ಅಂತ ತಗೊಳ್ಳಿ. ಐ ಟಾಕ್, ಟಾಕ್ ಅಂದ್ರೆ ಮಾತಾಡೋದು ಗೊತ್ತಿದೆ. ಐ ಟಾಕ್, ನಾನು ಮಾತನಾಡುತ್ತೇನೆ. ಏನಾದ್ರು ಐ ಕಮ್, ಐ ಗೋ, ಐ ಸಿಟ್, ಐ ಟಾಕ್, ಐ ಸ್ಪೀಕ್, ಯಾವ್ದಾದ್ರೂ ತೆಗೆದುಕೊಳ್ಳಿ, ಈ ತರ ಆಗುತ್ತೆ. ಇದನ್ನ ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಈಗ ಐ ಇರೋ ಜಾಗದಲ್ಲಿ ನೀವು ವಿ ಹಾಕಿದ್ರೆ ವಿ ಗೋ, ನಾವು ಹೋಗುತ್ತೇವೆ. ದೇ ಗೋ, ಅವರು ಹೋಗುತ್ತಾರೆ. ಯು ಗೋ, ನೀವು ಹೋಗುತ್ತೀರಿ. ಈ ತರ ಆಗುತ್ತೆ. ಓಕೆನಾ? ಈ ಶೀಟ್ ಬಂದಾಗ ಫಾರ್ಮುಲಾ ಬೇರೆ ಆಗುತ್ತೆ, ನಾನು ಹೇಳ್ತೀನಿ ಮತ್ತೆ ನಿಮಗೆ. ನೋಡಿ, ಸಬ್ಜೆಕ್ಟ್ ವರ್ಬ್. ವಿ ಗೋ, ಐ ಗೋ, ನಾನು ಹೋಗುತ್ತೇನೆ. ವಿ ಗೋ, ನಾವು ಹೋಗುತ್ತೇವೆ. ದೇ ಗೋ, ಅವರು ಹೋಗುತ್ತಾರೆ. ಬಹಳಷ್ಟು ಸಿಂಪಲ್ ಆಗಿದೆ ನೋಡಿ. ಇಂಗ್ಲಿಷ್ ಅನ್ನು ಇದೇ ರೀತಿಗೆ ಕಲಿಯಿರಿ. ಆಮೇಲೆ ಪ್ರತಿನಿತ್ಯ ಅದನ್ನ ಬಳಕೆ ಮಾಡ್ತಾ ಇರಬೇಕು. ನೀವು ಎಷ್ಟು ಬಳಕೆ ಮಾಡ್ತೀರೋ ಅಷ್ಟು ಬೇಗ ಲ್ಯಾಂಗ್ವೇಜ್ ಅನ್ನ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಆತ್ಮೀಯರೇ. ಓಕೆ, ಇದನ್ನ ನೋಡ್ಕೊಂಡ್ಬಿಟ್ಟು ಅಫರ್ಮೇಟಿವ್ ಸೆಂಟೆನ್ಸ್ ಮತ್ತೆ ನೆಗೆಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್ ಮತ್ತೆ ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅನ್ನು ಫ್ರೀ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಕಳೆದ ತರಗತಿಯಲ್ಲಿ ಬಹಳ ಸುದೀರ್ಘವಾಗ್ಲೂ ಕೂಡ ಹೇಳಿದ್ದೀನಿ. ಆ ವಿಡಿಯೋಗಳನ್ನ ನೋಡಿದ್ರೆ ಈ ವಿಡಿಯೋ ನಿಮಗೆ ಇನ್ನೂ ಬೇಗ ಅರ್ಥ ಆಗುತ್ತೆ. ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿಕೊಂಡು ಈ ವಿಡಿಯೋಗೆ ಬನ್ನಿ. ಓಕೆ, ಬನ್ನಿ. ಹಾಗಾದ್ರೆ ವಾಕ್ಯಗಳನ್ನ ರಚನೆ ಮಾಡೋದು ಹೇಗೆ, ಅಫರ್ಮೇಟಿವ್ ಸೆಂಟೆನ್ಸ್ ಅನ್ನ ರಚನೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಬಹಳಷ್ಟು ಸಿಂಪಲ್ ಇದೆ. ನಾನು ಐ ಅನ್ನುವಂತ ಒಂದು ವರ್ಡ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಐ ಗೋ ಪ್ಲಸ್ ವರ್ಬ್ ಅಂತ, ಸಾರಿ, ಅದು ಆಬ್ಜೆಕ್ಟ್ ಅಂತ ಹೇಳಿದ್ದಲ್ಲ, ಅದನ್ನ ನೋಡೋಣ. ನೋಡಿ, ಐ ಗೋ ಟು ಅಥವಾ ಐ ಗೋ ಬ್ಯಾಂಗ್ಳೂರ್ ಅಂತ ಹಾಕಿದೆ. ಐ ಗೋ ಬ್ಯಾಂಗ್ಳೂರ್, ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಐ ಗೋ ಬ್ಯಾಂಗ್ಳೂರ್. ನಾನು T2 ಯೂಸ್ ಮಾಡಿಲ್ಲ. ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತ ಮತ್ತೆ ಹೇಳ್ತೀನಿ ನಾನು. ಐ ಗೋ ಬ್ಯಾಂಗ್ಳೂರ್. ಐ ಗೋ ಬ್ಯಾಂಗ್ಳೂರ್ ಅಂದ್ರೆ ನೀವು ರೆಗ್ಯುಲರ್ ಆಗಿ ಹೋಗ್ತಾ ಇದ್ರೆ T2 ಹಾಕೋ ಅವಶ್ಯಕತೆ ಇಲ್ಲ. ಐ ಗೋ ಬ್ಯಾಂಗ್ಳೂರ್, ಹಾಗಾಗಿ ಹೋಗ್ತಾನೆ ಇರ್ತೀನಪ್ಪ. ಐ ಗೋ ಟೆಂಪಲ್ ಅಂತಂದ್ರೆ ಆಫನ್ ನೀವು ಹೋಗ್ತಾ ಇರ್ತೀರಂತ. ಐ ಗೋ ಟು ಅಂತಂದ್ರೆ ಅಪರೂಪಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ TO ಅನ್ನ ಹಾಕ್ಬೇಕು ನಾವು ಅಲ್ವಾ. ಎಸ್, ಐ ಗೋ ಬ್ಯಾಂಗ್ಳೂರ್, ನಾನು ಬೆಂಗಳೂರಿಗೆ ಹೋಗುತ್ತೇನೆ. ವಿ ಗೋ ಬ್ಯಾಂಗ್ಳೂರ್, ನಾವು ಬೆಂಗಳೂರಿಗೆ ಹೋಗುತ್ತೇವೆ. ದೇ ಗೋ ಬ್ಯಾಂಗ್ಳೂರ್, ಅವರು ಬೆಂಗಳೂರಿಗೆ ಹೋಗುತ್ತಾರೆ. ಯು ಗೋ ಬ್ಯಾಂಗ್ಳೂರ್, ನೀವು ಬೆಂಗಳೂರಿಗೆ ಹೋಗುತ್ತೇವೆ. ನಾನು ಏನ್ ಹೇಳಿದ್ರೆ ಗೋ ಬ್ಯಾಂಗ್ಳೂರ್ ಫಿಕ್ಸ್, ಸಬ್ಜೆಕ್ಟ್ ಮಾತ್ರ ಚೇಂಜ್ ಮಾಡಿದೆ ನಾನು. ಆದ್ರೆ ನಿಮಗೆ ಗೊತ್ತಿರಬೇಕು ಐ ಅಂದ್ರೇನು, ವಿ ಅಂದ್ರೇನು, ಯು ಅಂದ್ರೇನು, ಮತ್ತೆ ದೇ ಅಂದ್ರೆ ಏನು. ಐ ಅಂದ್ರೆ ಹೇಳಿ ನಾನು, ವಿ ಅಂತಂದ್ರೆ ನಾವು, ಯು ಅಂತಂದ್ರೆ ನೀವು, ದೇ ಅಂತಂದ್ರೆ ಅವರು. ಇವುಗಳನ್ನ ನೀವು ಚೆನ್ನಾಗಿ ನೆನಪಿಟ್ಕೊಂಡಿದ್ರೆ ವಾಕ್ಯಗಳನ್ನು ರಚನೆ ಮಾಡಬಹುದಾಗಿದೆ. ನಾನು ಮೊದಲನೇ ಕ್ಲಾಸ್ನಲ್ಲಿ ಇದನ್ನೆಲ್ಲ ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ಐ ಗೋ ಬ್ಯಾಂಗ್ಳೂರ್, ನಾನು ಬೆಂಗಳೂರಿಗೆ ಹೋಗುತ್ತೇನೆ. ನೆಗೆಟಿವ್ ಸೆಂಟೆನ್ಸ್ ಹೇಳೋದಾದ್ರೆ ನೋಡಿ, ಐ ಡೋಂಟ್ ಗೋ ಬ್ಯಾಂಗ್ಳೂರ್. ಏನು ವ್ಯತ್ಯಾಸ ಇದೆ? ಸೇಮ್ ಇದೆ. ಡೋಂಟ್ ಅನ್ನುವಂತ ಒಂದು ಹೊಸ ಪದ ಹಾಕಿದ್ದೀನಿ. ಐ ಡೂ ನಾಟ್ ಅನ್ನೋದನ್ನ, ಅದರ ಒಂದು ಕಾಂಟ್ರಾಕ್ಷನ್ ಅದು. ಐ ಗೋ ಬ್ಯಾಂಗ್ಳೂರ್, ಐ ಡೋಂಟ್ ಗೋ ಬ್ಯಾಂಗ್ಳೂರ್. ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಐ ಡೋಂಟ್ ಗೋ ಬ್ಯಾಂಗ್ಳೂರ್, ನಾನು ಬೆಂಗಳೂರಿಗೆ ಹೋಗಲ್ಲ. ಹೇಗಾದ್ರೂ ತಗೊಳ್ಳಿ. ಐ ಕಮ್, ನಾನು ಬರ್ತೀನಿ. ನಾನು ಬರಲ್ಲ. ಐ ಡೋಂಟ್ ಕಮ್. ನಾನು ಕುಳಿತುಕೊಳ್ಳುತ್ತೇನೆ. ಐ ಸಿಟ್, ನಾನು ಕುತ್ಕೊಳ್ಳಲ್ಲ. ಐ ಡೋಂಟ್ ಸಿಟ್. ನಾನು ಕನ್ನಡದಲ್ಲಿ ಬರೆಯಲ್ಲ, ನೀವು ಬರ್ಕೊಳ್ಳಿ. ಹೌದಲ್ವಾ? ಐ ಟಾಕ್, ನಾನು ಮಾತನಾಡುತ್ತೇನೆ. ನಾನು ಮಾತಾಡಲ್ಲ. ಐ ಡೋಂಟ್ ಟಾಕ್ ಅಲ್ವಾ.
ಎಸ್, ಅಫರ್ಮೇಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್. ಸೊ ಹೀಗೆ ಐ ಥಿಂಕ್ ನಮಗೆ ಇವತ್ತು 2 ಪದಗಳು ಸಾಕು ಅನ್ಸುತ್ತೆ. ನಾಳೆ ಮತ್ತೆ ಮುಂದುವರಿಸ್ತೀನಿ. ಎರಡೇ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಗೇಟಿವ್, ನೆಗೆಟಿವ್ ಇಂಟ್ರಗೇಟಿವ್ ಮುಂದಿನ ತರಗತಿ ಹೇಳ್ತೀನಿ. ಹೆಚ್ಚಿನ ಡೋಸ್ ಆಗೋದು ಬೇಡ. ಓಕೆ, ಐ ಗೋ ಬೆಂಗಳೂರು, ಐ ಡೋಂಟ್ ಗೋ ಬೆಂಗಳೂರು. ನಾನು ಬೆಂಗಳೂರಿಗೆ ಹೋಗ್ತೀನಿ, ನಾನು ಬೆಂಗಳೂರಿಗೆ ಹೋಗಲ್ಲ. ಸಿಮಿಲರ್ಲಿ, ನಾವು ಬೆಂಗಳೂರಿಗೆ ಹೋಗುತ್ತೇವೆ ಹೇಳ್ತೀರಾ? ನಾವು ಬೆಂಗಳೂರಿಗೆ ಹೋಗುತ್ತೇವೆ, ವಿ ಗೋ ಬ್ಯಾಂಗ್ಳೂರ್. ಎಸ್, ನಾವು ಬೆಂಗಳೂರಿಗೆ ಹೋಗಲ್ಲ, ವಿ ಡೋಂಟ್ ಗೋ ಬ್ಯಾಂಗ್ಳೂರ್. ವಿ ಗೋ ಬ್ಯಾಂಗ್ಳೂರ್, ವಿ ಡೋಂಟ್ ಗೋ ಬ್ಯಾಂಗ್ಳೂರ್. ಎಸ್, ಅವರು ಬೆಂಗಳೂರಿಗೆ ಹೋಗುತ್ತಾರೆ, ದೇ ಗೋ ಬ್ಯಾಂಗ್ಳೂರ್. ಅವರು ಬೆಂಗಳೂರಿಗೆ ಹೋಗಲ್ಲ, ದೇ ಡೋಂಟ್ ಗೋ ಬ್ಯಾಂಗ್ಳೂರ್. ದೇ ಗೋ ಬ್ಯಾಂಗ್ಳೂರ್, ದೇ ಡೋಂಟ್ ಗೋ ಬ್ಯಾಂಗ್ಳೂರ್. ಅಲ್ವಾ? ಎಷ್ಟು ಲಕ್ಷ ವಾಕ್ಯಗಳನ್ನ ರಚನೆ ಮಾಡಬಹುದಲ್ವಾ? ಅಭ್ಯಾಸ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ. ನಾನು ಬರೆಯುತ್ತೇನೆ, ಐ ರೈಟ್. ನಾನು ಬರೆಯಲ್ಲ, ಐ ಡೋಂಟ್ ರೈಟ್. ಅಲ್ವಾ? ನಾವು ಬರೆಯುತ್ತೇವೆ, ವಿ ರೈಟ್. ನಾವು ಬರೆಯಲ್ಲ, ವಿ ಡೋಂಟ್ ರೈಟ್. ಅವರು ಬರೆಯುತ್ತಾರೆ, ದೇ ರೈಟ್. ಅವರು ಬರೆಯಲ್ಲ, ದೇ ಡೋಂಟ್ ರೈಟ್. ನೋಡಿ ಎಷ್ಟು ಸಲ ನಾನು ರಿವೈಸ್ ಮಾಡಿದೆ ಅಲ್ವಾ? ಹೀಗೆ ವರ್ಬನ್ನ, ಮೇನ್ ವರ್ಬನ್ ಯಾವ್ದು ಬೇಕಾದ್ರೂ ಹಾಕೊಳ್ಳಿ, ಹೆಲ್ಪಿಂಗ್ ವರ್ಬನ್ ಇದನ್ನ ಹಾಕೊಳ್ಳಿ. ಸರ್ ಹಾಗಾದ್ರೆ ಈ ಮತ್ತೆ ಶಿ ನೀವು ಬಳಕೆ ಮಾಡಿಲ್ವಲ್ಲ? ಎಸ್, ಹೇಳ್ತೀನಿ. ಈ ಮತ್ತೆ ಶಿ ಬಂದಾಗ ಸ್ವಲ್ಪ ರೂಲ್ ಚೇಂಜ್ ಆಗುತ್ತೆ, ಹೇಳ್ತೀನಿ. ಈ ಮತ್ತೆ ಶಿ ಬಂತು ಅಂದ್ರೆ ನಾವೇನ್ ಮಾಡಬೇಕು ಅಂತೇಳಿ, ಈ ಮತ್ತೆ ಶಿ ವಿಡಿಯೋದಲ್ಲಿ ಕಾಣಿಸುತ್ತಲ್ವಾ? ಈ ಮತ್ತೆ ಶಿ. ಎಸ್, ಈ ಮತ್ತೆ ಶಿ ಬಂತು ಅಂತ ಹೇಳಿದ್ರೆ ಇಲ್ಲೇ ತೋರಿಸ್ಬಿಡ್ತೀನಿ. ಈ ಮತ್ತೆ ಶಿ ಸಬ್ಜೆಕ್ಟ್, ಈ ಮತ್ತು ಶಿ ಇತ್ತು ಅಂತಂದ್ರೆ ಎಸ್ ಪ್ಲಸ್ ಆಬ್ಜೆಕ್ಟ್. ದಿಸ್ ಈಸ್ ದ ಫಾರ್ಮುಲಾ ದಟ್ ವಿ ನೀಡ್ ಟು ಫಾಲೋ ವೆನ್ ದ ಸಬ್ಜೆಕ್ಟ್ ಈಸ್ ಹಿ ಆರ್ ಶಿ ಆರ್ ಎನಿ ಅದರ್ ಸಿಂಗ್ಯುಲರ್. ಯಾವುದೇ ಏಕವಚನ ಆಗಿರ್ಬೋದು, ಈ ಆಗಿರ್ಬೋದು, ಶಿ ಆಗಿರ್ಬೋದು ಬಂತು ಅಂದ್ರೆ ಎಸ್ ಅನ್ನ ಆಡ್ ಮಾಡ್ತೀರಾ ಮೇನ್ ವರ್ಬಿಗೆ. ಈಗ ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ, ಹಿ ಗೋಸ್, ಅವನು ಹೋಗುತ್ತಾನೆ, ಎಸ್ ಅನ್ನ ಸೇರಿಸಿ, ಹಿ ಗೋಸ್ ಬ್ಯಾಂಗ್ಳೂರ್. ಹಿ ಗೋಸ್ ಬ್ಯಾಂಗ್ಳೂರ್. ಅವನು ಬೆಂಗಳೂರಿಗೆ ಹೋಗುತ್ತಾನೆ, ಹಿ ಗೋಸ್ ಬ್ಯಾಂಗ್ಳೂರ್. ಅವನು ಬೆಂಗಳೂರಿಗೆ ಹೋಗಲ್ಲ, ಹಿ ಡಸ್ ನಾಟ್ ಗೋ ಬ್ಯಾಂಗ್ಳೂರ್. ಅಲ್ಲಿ ಬೇಕಾದ್ರೆ ಪಾಸ್ ಮಾಡ್ಕೊಂಡು ಕನ್ನಡದಲ್ಲಿ ಬರ್ಕೊಳ್ಳಿ. ಓಕೆನಾ? ಪಾಸ್ ಮಾಡ್ಕೊಂಡು ಕನ್ನಡದಲ್ಲಿ ಬರ್ಕೊಳ್ಳಿ. ನೋಡಿ, ಹಿ ಗೋಸ್ ಬ್ಯಾಂಗ್ಳೂರ್, ಹಿ ಡಸ್ ನಾಟ್ ಗೋ ಬ್ಯಾಂಗ್ಳೂರ್, ಹಿ ಡಸಂಟ್ ಗೋ ಬ್ಯಾಂಗ್ಳೂರ್. ಅವನು ಬೆಂಗಳೂರಿಗೆ ಹೋಗುತ್ತಾನೆ, ಅವನು ಬೆಂಗಳೂರಿಗೆ ಹೋಗುವುದಿಲ್ಲ. ಈ ಇಲ್ಲಿ ಸಬ್ಜೆಕ್ಟ್ ಏನಾದರೂ ಹಿ ಬಂದ್ರೆ, ಶಿ ಬಂದ್ರೆ, ಅಥವಾ ಏನಾದರೂ ಸಿಂಗ್ಯುಲರ್ ಬಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಬಂದ್ರೆ ಅವಾಗ ಏನ್ ಮಾಡ್ತೀವಿ ನಾವು? ಎಸ್ ಅನ್ನ ವರ್ಬಿಗೆ ಆಡ್ ಮಾಡ್ತೀವಿ. ಗೊತ್ತಾಯ್ತಲ್ವಾ? ಓಕೆ, ಸಿಮಿಲರ್ಲಿ ಈಗ ಮತ್ತೊಂದು ವಾಕ್ಯ ನೋಡೋಣ. ಅವಳು ಬರುತ್ತಾಳೆ ಹೇಳಿ ನೋಡೋಣ. ಅವಳು ಬರುತ್ತಾಳೆ, ಶಿ ಕಮ್. ಎಸ್ ಸೇರ್ಬೇಕು, ಶಿ ಕಮ್ಸ್. ಅವಳು ಬರುತ್ತಾಳೆ, ಶಿ ಕಮ್ಸ್. ಅವಳು ಬರಲ್ಲ, ಶಿ ಡಸ್ ನಾಟ್ ಕಮ್. ಮತ್ತೆ ಇಲ್ಲಿ ಎಸ್ ಸೇರ್ಸಂಗಿಲ್ಲ. ನೋಡಿ, ಇಲ್ಲಿ ಹಿ ಗೋಸ್ ಇದೆ, ಎಸ್ ಇದೆ, ಬಟ್ ಇಲ್ಲಿ ನಾನು ಎಸ್ ಆಡ್ ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ಎಸ್ ಆಲ್ರೆಡಿ ಆಡ್ ಆಗ್ಬಿಟ್ಟಿದೆ. ಗೊತ್ತಾಗ್ತಿದೆ ಅಲ್ವಾ? ಹಿ ಗೋಸ್ ಬ್ಯಾಂಗ್ಳೂರ್, ಹಿ ಡಸ್ ನಾಟ್ ಗೋ ಬ್ಯಾಂಗ್ಳೂರ್. ಬರ್ಕೊಳ್ಳಿ ಬೇಕಾದ್ರೆ. ಶಿ ಕಮ್ಸ್, ಅವಳು ಬರುತ್ತಾಳೆ, ಶಿ ಡಸ್ ನಾಟ್ ಕಮ್, ಅವಳು ಬರಲ್ಲ. ಅವನು ಮಾತನಾಡುತ್ತಾನೆ, ಹಿ ಟಾಕ್ಸ್. ಅವನು ಮಾತನಾಡುವುದಿಲ್ಲ, ಹಿ ಡಸ್ ನಾಟ್ ಟಾಕ್. ಹಿ ಟಾಕ್ಸ್, ಹಿ ಡಸಂಟ್ ಟಾಕ್. ಹೌದಲ್ವಾ? ಹಿ ಟಾಕ್ಸ್, ಹಿ ಡಸಂಟ್ ಟಾಕ್. ಈ ತರ ಬಳಕೆ ಮಾಡ್ತಾ ಹೋಗ್ತಾ ಇದ್ದೀರಾ. ಸೊ ಹೀಗೆ ಎನಿ ನಂಬರ್ ಆಫ್ ಸೆಂಟೆನ್ಸಸ್ ಅನ್ನ ನೀವೇನ್ ಮಾಡಬಹುದಾಗಿದೆ, ಬರೆದುಕೊಳ್ಳಬಹುದಾಗಿದೆ. ಈಗ ಒಂದು ನೋಡಿ, ಇಲ್ಲಿ ಹಿ ಇದೆ ಅಲ್ವಾ? ಅವನು ಬರುತ್ತಾನೆ, ಹಿ ಕಮ್ಸ್. ಅದು ಕರೆಕ್ಟ್ ಇದೆ. ಹಿ ಕಮ್ಸ್ ಅಂದ್ರೆ ಅವನು ಬರುತ್ತಾನೆ. ಅವನು ಬರೋದಿಲ್ಲ, ಹಿ ಡಸ್ ನಾಟ್ ಕಮ್. ಅವನು ಬರೋದಿಲ್ಲ ಅಲ್ವಾ? ಹಿ ಮತ್ತೆ ಶಿ ಮತ್ತೆ ಇದು ಸಿಂಗ್ಯುಲರ್ ಬಂದ್ರೆ ಈಗ ಹೀಗೆ ಹೇಳಬೇಕು. ಏನು? ರಾಜು ಬರುತ್ತಾನೆ. ಏನ್ ಹೇಳಿ? ರಾಜು ಅಂದ್ರೆ ಸಿಂಗ್ಯುಲರ್ ತಾನೆ. ರಾಜು ಕಮ್ಸ್, ರಾಜು ಕಮ್ಸ್. ರಾಜು ಬರುತ್ತಾನೆ. ರಾಜು ಬರಲ್ಲ, ರಾಜು ಡಸ್ ನಾಟ್ ಕಮ್. ಸಿಂಗ್ಯುಲರ್ ರಾಜು, ಹೌದಲ್ವಾ? ಹಾಗಾಗಿ ರಾಜು ಕಮ್ಸ್, ರಾಜು ಡಸ್ ನಾಟ್ ಕಮ್. ರಾಜು ಬರುತ್ತಾನೆ, ರಾಜು ಬರುವುದಿಲ್ಲ. ಯಾವಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇದೀವಿ. ಟುಡೇ ರಾಜು ಡಸ್ ನಾಟ್ ಕಮ್. ಇವತ್ತು ರಾಜು ಬರಲ್ಲ. ಏನೋ ರಾಜು ಕಮ್ಸ್ ಟುಡೇ. ಇವತ್ತು ರಾಜು ಬರ್ತಾನೆ. ಹೀಗೆ ನೀವು ಬಳಕೆ ಮಾಡ್ತಾ ಹೋಗ್ತೀರಾ. ಹೀಗಿರೋ ಜಾಗದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಹೆಸರು ಬೇಕಾದ್ರೆ ನೀವು ಹಾಕೊಳ್ಬಹುದಾಗಿದೆ. ಓಕೆನಾ? ಸಿಮಿಲರ್ಲಿ ನಾವು ಬರುತ್ತೇವೆ, ವಿ ಕಮ್ ಆಗ್ತೀರಾ, ಕಮ್ಸ್ ಆಗ್ತೀರಾ? ವಿ ಕಮ್ ಆಗ್ತೀವಿ, ಕಮ್ಸ್ ಅಲ್ಲ. ಎಸ್ ಯಾವಾಗ ಸೇರ್ಬೇಕು? ಐ, ವಿ, ದೇ, ಯು ಮತ್ತೆ ಎನಿ ಪ್ಲೂರಲ್ ಬಂತಂದ್ರೆ ಎಸ್
should not be added to the verb. That you need to keep in the mind. Okay. We come, ನಾವು ಬರುತ್ತೇವೆ, ನಾವು ಬರೋದಿಲ್ಲ. We don't come. We come, we don't come. ಇವತ್ತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡ್ಕೊಳ್ಳಿ. ಒಂದು ನೋಟ್ ಬುಕ್ ಇಟ್ಕೊಳ್ಳಿ, ಅದರಲ್ಲಿ ಬಫಲ್ಲಿ ಬರೀತಾ ಹೋಗ್ರಿ, ಅದನ್ನ ನೀವು ಮಾತಾಡ್ತಾ ಹೋಗ್ರಿ. ಈಗ ಉದಾಹರಣೆ ನೋಡಿ, ಮತ್ತಷ್ಟು ಎಕ್ಸಸೈಸ್ ಮಾಡೋಣ ಈಗ. ಓಕೆ, ಬೇರೆ ಹೇಳೋದು ಕೇಳೋದಲ್ಲ, ನೀವು ಎಕ್ಸಸೈಸ್ ಎಷ್ಟು ಮಾಡ್ತೀರೋ ಅಷ್ಟು ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಅದಲ್ವಾ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಈಗ ನಾನು ಕಾಲ್ ಮಾಡ್ತೀನಿ, ಹೇಳಿ ನೋಡೋಣ. ನಾನು ಕಾಲ್ ಮಾಡ್ತೀನಿ. ಐ ಕಾಲ್, ಎರಡೇ ಪದ. ನಾನು ಕಾಲ್ ಮಾಡ್ತೀನಿ, ಐ ಕಾಲ್ ಅಲ್ವಾ? ಇಲ್ಲಪ್ಪ ನಾನು ಕಾಲ್ ಮಾಡಲ್ಲಪ್ಪ. ಐ ಡೋಂಟ್ ಕಾಲ್. ಐ ಕಾಲ್, ಐ ಡೋಂಟ್ ಕಾಲ್. ಹೌದಲ್ವಾ? ಎಸ್, ಆ ಥರ. ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ? ನಾನು ಬರ್ತೀನಿ. ಐ ಕಮ್. ಅವ ನಾನಂತೂ ಬರಲ್ಲಪ್ಪ. ಐ ಡೋಂಟ್ ಕಮ್. ವೆರಿ ಸಿಂಪಲ್. ಅವರು ನೋಡ್ತಾರೆ, ದೇಸಿ. ಅವರು ನೋಡುತ್ತಾರೆ, ದೇಸಿ ಅಲ್ವಾ? ದೇಸಿ. ಅವರು ನೋಡುವುದಿಲ್ಲ, ದೇ ಡೋಂಟ್ ಸಿ. ನಾನು ನೋಡುತ್ತೇನೆ, ಐ ಸಿ. ನಾನು ಟಿವಿಯನ್ನು ನೋಡುತ್ತೇನೆ. ಏನ್ ಹೇಳ್ತೀರಾ? ನಾನು ಟಿವಿಯನ್ನು ನೋಡುತ್ತೇನೆ. ನಾನು ಟಿವಿಯನ್ನು ನೋಡುತ್ತೇನೆ ಅಂತಂದ್ರೆ ಐ ವಾಚ್ ಟಿವಿ ಅಂತಾನೆ ಹೇಳಬೇಕು. ಐ ಸಿ ಟಿವಿ ಅಂತ ಹೇಳಂಗಿಲ್ಲ. ಐ ಸಿ ಟಿವಿ ಅಂದ್ರೆ ಏನು ಅಂದ್ರೆ ಟಿವಿ ಆಫ್ ಮಾಡ್ಕೊಂಡು ನೋಡೋದು. ಅದನ್ನ ಟಿವಿ ಆಫ್ ಮಾಡ್ಕೊಂಡು ನೋಡಿದ್ರೆ ಏನದು? ಟಿವಿಯಲ್ಲಿ ಇರ್ತಕ್ಕಂಥ ಪ್ರೋಗ್ರಾಮ್ಸ್ ನೋಡ್ತಿರ್ತಾನೆ. ಐ ವಾಚ್ ಟಿವಿ ಅಂತಾನೆ ಹೇಳ್ಬೇಕು. ಐ ಸಿ ಟಿವಿ ಅಂತಂದ್ರೆ ಟಿವಿ ಆಫ್ ಮಾಡ್ಕೊಂಡು ನೋಡೋದು, ಕಣ್ ಬಿಳಿ ಬಿಟ್ಕೊಂಡು, ಹಂಗಲ್ಲ ಅದು. ಐ ವಾಚ್ ಟಿವಿ ಅಂದ್ರೆ ನಡೀತಕ್ಕಂಥ ಒಳಗೆ ಪ್ರೋಗ್ರಾಮ್ಸ್ ನೋಡ್ತೀರ ಅಂತ ಇರುತ್ತೆ. ಗೊತ್ತಾಗ್ತಿದ್ದೀರಾ? ಓಕೆ, ಐ ವಾಚ್ ಟಿವಿ. ನಾನು ಟಿವಿ ನೋಡಲ್ಲ. ಐ ಡೋಂಟ್ ವಾಚ್ ಟಿವಿ. ಎಸ್, ಐ ವಾಚ್ ಟಿವಿ, ಐ ಡೋಂಟ್ ವಾಚ್ ಟಿವಿ. ಎಸ್, ಬಹಳ ಸಿಂಪಲ್. ಇಷ್ಟೇ ಓದ್ ಕಲಿಯೋಣ, ಮತ್ತೆ ಎಕ್ಸ್ಟ್ರಾ ಬೇಡ. ನಾಳೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡೋದು ಹೇಗೆ, ಮತ್ತೆ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡೋದು ಹೇಗೆ ಅಂತ. ಅಂದ್ರೆ ಇಷ್ಟೇ ನೋಡಿ. ಐ ವಾಚ್ ಟಿವಿ, ನಾನು ಟಿವಿ ನೋಡುತ್ತೇನೆ. ಐ ಡೋಂಟ್ ವಾಚ್ ಟಿವಿ, ನಾನು ಟಿವಿ ನೋಡುವುದಿಲ್ಲ. ಡು ಐ ವಾಚ್ ಟಿವಿ, ನಾನು ಟಿವಿ ನೋಡ್ತೀನಾ? ಡೋಂಟ್ ಐ ವಾಚ್ ಟಿವಿ, ನಾನು ಟಿವಿ ನೋಡಲ್ವಾ? ಅದು ಇಂಟ್ರಾಗೇಟಿವ್ ಮತ್ತೆ ನೆಗೆಟಿವ್ ಇಂಟ್ರಾಗೇಟಿವ್. ಅದನ್ನ ಮಾಡೋದು ಹೇಗೆ ಅಂತ ನಾನು ಮುಂದಿನ ಒಂದು ತರಗತಿಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಆದ್ಮೇಲೆ ಇವತ್ತು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಕ್ಯಗಳನ್ನ ರಚನೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಳ್ಕೊಂಡಿದೀವಿ. ಐ, ವಿ, ದೇ, ಯು, ಈ, ಶಿ, ಇಟ್, ಅವುಗಳ ಬದಲಾಗಿ ನೀವು ಬೇರೆ ಏನ್ ಬೇಕಾದ್ರೂ ಬಳಕೆ ಮಾಡೋದು. ಉದಾಹರಣೆ, ಹಸು ಹಾಲು ಕೊಡುತ್ತದೆ. ಏನ್ ಮಾಡ್ತೀರಾ? ಸಬ್ಜೆಕ್ಟ್ ಕೌ ಗಿವ್ಸ್ ಮಿಲ್ಕ್. ಕೌ ಗಿವ್ಸ್ ಮಿಲ್ಕ್. ನೋಡಿ, ಹಸು ಹಾಲು ಕೊಡುತ್ತದೆ, ಕೌ ಗಿವ್ಸ್ ಮಿಲ್ಕ್. ಮೊದಲೇ ಹೇಳಿದೆ, ಸಾರ್ವಕಾಲಿಕ ಸತ್ಯಗಳನ್ನು ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಕೌ ಗಿವ್ಸ್ ಮಿಲ್ಕ್ ಅಂದ್ರೆ ಯಾವಾಗ್ಲೂ ಹಾಲೇ ಕೊಡೋದು, ಅದು ಹೌದಲ್ವಾ? ಹಸು ಹಾಲು ಕೊಡುವುದಿಲ್ಲ ಅಂತ ನೀವು ಏನಾದ್ರೂ ಹೇಳೋದಾದ್ರೆ ಕೌ ಡಸ್ ನಾಟ್, ಕೌ ಡಸಂಟ್ ಗಿವ್ ಮಿಲ್ಕ್ ಅಂತ ಹೇಳ್ತೀವಿ. ಕೌ ಡಸಂಟ್ ಗಿವ್ ಮಿಲ್ಕ್. ಹಸು ಹಾಲು ಕೊಡದೆ ಕೌ ಗಿವ್ಸ್ ಮಿಲ್ಕ್. ಕೌ ಡಸ್ ನಾಟ್ ಗಿವ್ ಮಿಲ್ಕ್, ಹಸು ಹಾಲು ಕೊಡುವುದಿಲ್ಲ. ಈ ಕೌ ಇರೋ ಜಾಗದಲ್ಲಿ ಯಾವುದೇ ಪ್ರಾಣಿ ಅಥವಾ ಯಾವುದೇ ವಸ್ತುವಿನ ಬಗ್ಗೆ ಏನಾದ್ರೂ ನೀವು ಬರೆದುಕೊಳ್ಬಹುದಾಗಿದೆ. ಗೊತ್ತಾಗ್ತಿದೆಯಲ್ಲ? ಎಸ್, ಸಿಮಿಲರ್ಲಿ ಅಷ್ಟೇ. ನಾನು ಮಾತನಾಡುತ್ತೇನೆ, ಐ ಟಾಕ್. ನಾವು ಮಾತನಾಡುತ್ತೇವೆ, ವಿ ಟಾಕ್. ಅವರು ಮಾತನಾಡುತ್ತಾರೆ, ದೇ ಟಾಕ್. ಅವನು ಮಾತನಾಡುತ್ತಾನೆ, ಹಿ ಟಾಕ್ಸ್. ಅವಳು ಮಾತನಾಡುತ್ತಾಳೆ, ಶಿ ಟಾಕ್ಸ್. ಲೋಹಿತ್ ಮಾತನಾಡುತ್ತಾನೆ, ಲೋಹಿತ್ ಟಾಕ್ಸ್. ಅಷ್ಟೇನೆ. ಲೋಹಿತ್ ಮತ್ತು ಮಂಜಣ್ಣ ಮಾತನಾಡುತ್ತಾರೆ, ಇಬ್ಬರಾದ್ರೆ ಲೋಹಿತ್ ಅಂಡ್ ಮಂಜಣ್ಣ ಟಾಕ್. ಹೌದಲ್ವಾ? ಒಬ್ರು ಬಂದ್ರೆ ಮಾತ್ರ ಎಸ್, ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚು ಬಂತಂದ್ರೆ ಮೇನ್ ವರ್ಬಿಗೆ ಎಸ್ ಅನ್ನ ನೀವು ಆಡ್ ಮಾಡಬೇಕು. ದಯವಿಟ್ಟು ಮರೆಯಬೇಡಿ. ಗೊತ್ತಾಗ್ತಿದೆ ಅಲ್ವಾ? ಅಷ್ಟೇನೆ. ಇಷ್ಟು ಎಕ್ಸಾಮ್ ಇವತ್ತು ನಾನು ಫುಲ್ ಬೇಸಿಕ್ ಅನ್ನ ಹೇಳಿದ್ದೀನಿ. ಮತ್ತೊಂದಷ್ಟು ಎಕ್ಸಾಂಪಲ್ಸ್ ಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಬಟ್ ಅದಕ್ಕಿಂತ ಪೂರ್ವದಲ್ಲಿ ದಯವಿಟ್ಟು ಇದನ್ನ ನೋಟಲ್ಲಿ ಬರ್ಕೊಂಡು ಅಭ್ಯಾಸ ಮಾಡಿ. ಚೆನ್ನಾಗಿ ನೀವು ಅಭ್ಯಾಸ ಮಾಡಿ. ಆಮೇಲೆ ದಯವಿಟ್ಟು ಬಹಳಷ್ಟು ಜನ ಕೋಚಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಾರೆ, ಎಲ್ಲ ಅನುಕೂಲ ಆಗಲಿ. ಹಾಗಾಗಿ ದಯವಿಟ್ಟು ಲೈಕ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಶೇರ್ ಮಾಡೋದನ್ನ ದಯವಿಟ್ಟು ಕೂಡ ಮರೀಲಿಕ್ಕೆ ಹೋಗಬೇಡಿ. ಟಿಲ್ ದೆನ್, ಗುಡ್ ಬೈ. ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಎಕ್ಸ್ಪ್ಲೈನ್, ಐ ವಿಲ್ ಕಮ್ ಅಪ್ ವಿತ್ ಒನ್ ಮೋರ್ ಟಾಪಿಕ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. Bye. Hi there, welcome to my YouTube channel. In this video I am going to explain